Hi friends, welcome back to my channel. Welcome back to a new series. So ಇದೇನಪ್ಪ ಫಸ್ಟ್ ಎಪಿಸೋಡಲ್ಲಿ ಫಸ್ಟ್ ಪಾರ್ಟಲ್ಲೇ ವಾಯ್ಸ್ ಓವರ್ ಮಾಡ್ತಿದ್ದೆ ಅಂತ ನಿಮಗೊಂದು ಡೌಟ್ ಬರ್ಬೋದು. ಹೌದು, ನಾನು ವಾಯ್ಸ್ ಓವರ್ ಮಾಡ್ತಿದ್ದೇನೆ ಈ ಪಾರ್ಟ್. ಯಾಕೆಂತೇಳಿದರೆ ಜೋರು ಮಳೆ ಬರ್ತಾ ಉಂಟು ಆ್ಯಂಡ್ ನನ್ನ ಗೋಪ್ರೋ ಇದು ಮೈಕ್ ಅಡಾಪ್ಟರ್ ಹಾಕ್ಬೇಕಾದ್ರೆ ವಾಟರ್ ಪ್ರೂಫಿಂಗ್ ಹೋಗ್ತದೆ. ಸೊ ಹಾಗೆ ಈ ಪಾರ್ಟನ್ನು ನಾನು ಜಸ್ಟ್ ವಾಯ್ಸ್ ಓವರ್ ಮಾಡ್ತಿದ್ದೇನೆ, ಈ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ನಾವು ಈಗ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ನಿಮಗೊಂದು ಕುತೂಹಲ ಇರ್ಬೋದು. ನಾವು ನಮ್ಮ ಬೈಕನ್ನು ಶಿಫ್ಟ್ ಮಾಡ್ತಿದ್ದೇವೆ. ಯಾಕೆಂತೇಳಿದರೆ ವಿ ಆರ್ ಗೋಯಿಂಗ್ ಟು ಡೂ ಅನದರ್ ಅಡ್ವೆಂಚರ್. ಸೊ ನಾವು ವಾಪಸ್ ಟುವರ್ಡ್ಸ್ ದ ಮೌಂಟೇನ್ ಹೋಗ್ತಿದ್ದೇವೆ ಈ ಸತಿ. ಸೊ ಲಾಸ್ಟ್ ಇಯರ್ ನೀವು ನನ್ನ ಲದಾಖ್ ಸೀರೀಸ್ ನೋಡಿರ್ಬೋದು. ಸೊ ಇಟ್ ವಾಸ್ ಏನು ಹೇಳೋದು, ನನ್ನ ಫಸ್ಟ್ ರೈಡ್ ಟುವರ್ಡ್ಸ್ ದ ಹಿಮಾಲಯಸ್ ಅಂತ ಹೇಳ್ಬೋದು ಆ ರೈಡನ್ನು. ಸೊ ಒಂದು ಒಳ್ಳೆ ಗಮ್ಮತ್ತಾಗಿತ್ತು ಆ ರೈಡು, ಮೆಗಾ ಸಕ್ಸಸ್ ರೈಡ್ ಅದು. 12 days ಇನ್ನು ನಮ್ಮ ಗಿರೀಶ್ ಬೈ ವೀಕೆಂಡ್ ಆನ್ ವೀಲ್ಸ್ ಮತ್ತು ಹೇಮಂತ್ ಅವರು ಸೇರಿ ಮಾಡಿದ ರೈಡ್ ಅದು. ಸೊ ಲಾಸ್ಟ್ ಇಯರ್ ನಾವು ಲೇಹ್ ಲದಾಖ್ ಮಾಡಿದೆವು. ಸೊ ಈ ವರ್ಷ ಇನ್ನೊಂದು ಮಾಡುವ ಅಂತ ಆಯಿತು. ಸೊ ಈ ಸತಿ ನಾವು ಸ್ಪಿತಿ ಟ್ರೈ ಮಾಡ್ತಿದ್ದೇವೆ. ಈ ಸತಿ ನಾವೊಂದು ಪ್ಯಾಕೇಜ್ ಟೂರಲ್ಲಿ ಹೋಗ್ತಿದ್ದೇವೆ. ಸೊ ಇಂಡಿಯಾ ಮೋಟರ್ ಬೈಕ್ ಟೂರ್ ಅಂತ ಹೇಳೋ ಒಂದು ಆರ್ಗನೈಸರ್ ಬೇಸ್ಡ್ ಔಟ್ ಆಫ್ ಮನಾಲಿ. ಸೊ ಇವರ ಮೂಲಕ ನಾವು ಹೋಗ್ತಿದ್ದೇವೆ. ಇವರದ್ದು ಅಂತ ಹೇಳಿದರೆ ಇವರು ಪ್ಯಾಕೇಜ್ ಟೂರ್ ಕಂಡಕ್ಟ್ ಮಾಡ್ತಾರೆ. ಈಗ ಸ್ಪಿತಿ ಅಂತಲ್ಲ, ಎಲ್ಲ ಕಡೆ ಮಾಡ್ತಾರೆ ಅವರು. ಲದಾಖ್ ಮಾಡ್ತಾರೆ, ಆಚೆ ನಾರ್ತ್ ಈಸ್ಟ್, ರಾಜಸ್ಥಾನ್. ಸೊ ಸುಮಾರು ಕಡೆ ಇವರದ್ದು ಪ್ಯಾಕೇಜ್ ಟೂರ್ ಉಂಟು. ಸೊ ಅಲಾಂಗ್ ವಿತ್ ದಟ್ ಸ್ಪಿತಿ ಕೂಡ ಮಾಡ್ತಾರೆ ಅವರು. ಹಾಗೆ ನಾವು ಅವರೊಟ್ಟಿಗೆ ಹೋಗ್ತಿದ್ದೇವೆ. ಸೊ ಈ ರೈಡ್ ಬಂದು 9 days ರೈಡ್ ಸ್ಟಾರ್ಟಿಂಗ್ ಫ್ರಮ್ ಮನಾಲಿ. ಸೊ ಈಗ ಮನಾಲಿವರೆಗೆ ನಾವೇ ಹೋಗಬೇಕಾಗ್ತದೆ ಆ್ಯಂಡ್ ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗ್ತದೆ. ಇವರದ್ದು 2 ಆಪ್ಷನ್ ಉಂಟು. ಒಂದು ಸೋಲೋ ರೈಡ್ ಅಂತ, ಅಂದರೆ ನಮ್ಮದೇ ಮೋಟ್ರ್ ಸೈಕಲ್ ತರಬೇಕು. ಆ್ಯಂಡ್ ಸೆಕೆಂಡ್ ಆಪ್ಷನ್ ಅಂತ ಹೇಳಿದರೆ ಅವರದ್ದೇ ಮೋಟ್ರ್ ಸೈಕಲ್ ಕೊಡ್ತಾರೆ, ಹಿಮಾಲಯನ್ ಕೊಡ್ತಾರೆ. ಸೊ 2 ಆಪ್ಷನ್ ಇತ್ತು. ಸೊ ನಾವು ನಮ್ಮದೇ ಬೈಕಲ್ಲಿ ನಮಗೆ ಮಾಡಬೇಕು ಅಂತ ಆಸೆ, ಹಾಗೆ ನಾವು ಸೋಲೋ ಆಪ್ಷನ್ ಪಿಕ್ ಮಾಡಿದೆವು. ಆ್ಯಂಡ್ ಕಾಸ್ಟ್ ವೈಸ್ ಹೇಳೋದಾದರೆ ನಮಗೆ ಈ ರೈಡಿಗೆ 20,000 ಪರ್ ಹೆಡ್ ಬಿತ್ತು. ಈ 20,000 ಏನೆಲ್ಲ ಬರ್ತದೆ ಅಂತ ಹೇಳಿದರೆ ಬೆಳಿಗ್ಗೆದು ಮತ್ತು ರಾತ್ರಿದು ಫುಡ್ ಪ್ಲಸ್ ಸ್ಟೇ ಪ್ಲಸ್ ಒಂದು ಬ್ಯಾಕಪ್ ವ್ಯಾನ್ ನಮ್ಮ ಲಗೇಜ್ ಎಲ್ಲ ಹಾಕಲಿಕ್ಕೆ, ಮತ್ತೊಂದು ಮೆಕ್ಯಾನಿಕ್. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗ್ತದೆ. ಸೊ ಈ ರೈಡಿಗೆ ನಮ್ಮೊಟ್ಟಿಗೆ ಮಧು ಬರ್ತಿದ್ದಾನೆ. ಸೊ ಇಲ್ಲಿಂದ ನಾವು ಇಬ್ಬರೇ ಹೋಗೋದು ಆ್ಯಂಡ್ ಅಲ್ಲಿ ನಾವು ಮನಾಲಿಯಲ್ಲಿ ಉಳಿದ ಗ್ರೂಪನ್ನು ನಾವು ಮೀಟ್ ಆಗ್ತಿದ್ದೇವೆ. ಸೊ ಲದಾಖ್ ಮತ್ತು ಸ್ಪಿತಿಗೆ ಡಿಫ್ರೆನ್ಸ್ ಎಂತ ಅಂತ ನೋಡಲಿಕ್ಕೆ ಹೋದರೆ ಟೆರೈನಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಉಂಟು. ಸೊ ಲದಾಖ್ ಅಂತ ಈಸ್ ಆಲ್ ಅಬೌಟ್ ಹೈ ಆಲ್ಟಿಟ್ಯೂಡ್ ಡೆಸರ್ಟ್. ಅಲ್ಲಿ ಗಿಡ ಮರಗಳು ವೆಜಿಟೇಷನ್ಸ್ ಎಲ್ಲ ತುಂಬ ಕಮ್ಮಿ. ಸೊ ಆ್ಯಂಡ್ ಹೈ ಮೌಂಟೇನ್ ಪಾಸಸ್, ಲೇಕ್ಸ್ ಅಂಥದ್ದೆಲ್ಲ ಜಾಸ್ತಿ. ಸ್ಪಿತಿ ಅಂತೇಳಿದರೆ ಒಂದು ವ್ಯಾಲಿ ಆ್ಯಕ್ಚುಲಿ. ಇದು ಆಲ್ಟಿಟ್ಯೂಡ್ ಕಂಪೇರ್ ಮಾಡಿದರೆ ತುಂಬ ಲೋವರ್ ವೆನ್ ಕಂಪೇರ್ ಟು ಲದಾಖ್. ಸೊ ಇಲ್ಲಿ ಪೈನ್ ಟ್ರೀಸ್, ವ್ಯಾಲೀಸ್, ರಿವರ್ ಕ್ರಾಸಿಂಗ್, ವಾಟರ್ ಕ್ರಾಸಿಂಗ್, ಮತ್ತೊಂದೆರಡು ಮೌಂಟೇನ್ ಪಾಸ್ ಕೂಡ ಬರ್ತದೆ ನಮ್ಮ ಪ್ಯಾಕೇಜಲ್ಲಿ. ಬಟ್ ಟೆರೈನ್ ವೈಸ್ ನೋಡಲಿಕ್ಕೆ ಹೋದರೆ ತುಂಬ ಡಿಫ್ರೆನ್ಸ್ ಉಂಟು ಲಾಸ್ಟ್ ಇಯರ್ ಲದಾಖ್ ಮತ್ತು ಈ ಸತಿ ಸ್ಪಿತಿಗೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಲಾಸ್ಟ್ ಟೈಮ್ ನೀವು ವಿಡಿಯೋ ಸೀರೀಸ್ ನೋಡಿದರೆ ನಾನೊಂದು ಬಟ್ಟೆಗಳ ಬಗ್ಗೆ, ಏನೆಲ್ಲ ಲಗೇಜ್ ಪ್ಯಾಕ್ ಮಾಡಬೇಕು, ಏನೆಲ್ಲ ಬಟ್ಟೆಗಳು ಕ್ಯಾರಿ ಮಾಡಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ಸತಿ ನಾನು ಇನ್ನು ಸಪ್ರೇಟ್ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಇಯರ್ ನಾವು ಮಾಡಿದ ವಿಡಿಯೋ ಅದನ್ನೇ ಈ ಸತಿ ಸಹ ನಾವು ಫಾಲೋ ಮಾಡ್ತಿದ್ದೇವೆ. ಆ್ಯಂಡ್ ಸಿನ್ಸ್ ಈ ವಿಡಿಯೋ ನಾನು ರೈಡೆಲ್ಲ ಮುಗಿಸಿ ಬಂದ ನಂತರ ಮಾಡ್ತಿರೋ ಕಾರಣ ಐ ಕ್ಯಾನ್ ಸೇ ದ್ಯಾಟ್ ನಾವು ಏನೆಲ್ಲ ಬಟ್ಟೆ ಲಗೇಜ್ ಕ್ಯಾರಿ ಮಾಡಿದ್ದೆವು, ಸೊ ಇದು ಕರೆಕ್ಟಾಗಿ ನಮಗೆ ವರ್ಕೌಟ್ ಆಯಿತು. ಏನು ನಮಗೆ ಯಾವುದ್ರದ್ದೇ ಕೊರತೆ ಬರಲಿಲ್ಲ. ಆ ಡೀಟೇಲ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ಲಾಸ್ಟ್ ಇಯರ್ನ ವೀಡಿಯೋ ನೋಡಿ. ಇಲ್ಲೇ ನಿಮಗೆ ಐ ಬಟನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಉಂಟು. ಸೊ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದೆ, ಏನೆಲ್ಲ ನಾನು ಕ್ಯಾರಿ ಮಾಡಿದ್ದೆ, ಏನೆಲ್ಲ ಕ್ಲೋತ್ ಐಟಮ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೆಡಿಸಿನ್ಸ್ ಮತ್ತು ಕೆಲವು ಬೇರೆ ಯಾವುದೆಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಬೇಕು ಅಂತ. ಅಟ್ 2 Tires ಮೋಟರ್ ಗ್ಯಾರೇಜ್ ಕುಡ್ಲಾ. ನಮ್ಮ ಗಾಡಿ ಫುಲ್ ರೈಡಿಗೆ ರೆಡಿ ಆಯ್ತು. ಈಗ ನ್ಯೂ ಟೈರ್ಸ್, ರೈಸ್ ಟ್ರೈಲರ್, ನ್ಯೂ ಸೆಟ್ ಆಫ್ ಟೈರ್ಸ್. ಗಾಡಿ ರೆಡಿ ಆಯ್ತು. ಮದುವೆ ರೆಡಿ ಆಗಲಿಲ್ಲ, ಒಂದಲ್ಲಿ ಇನ್ನೂ ಸಹ ಆಗ್ತಾ ಉಂಟು ನೋಡಿ ಅಲ್ಲಿ. ಆ್ಯಂಡ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಸೆಟ್ ರೈಸ್ ನೋಡಿದೆಲ್ಲ ಹೊಸತ್ತು, ಕೆಲವು ಹೊಸತ್ತು ಪಾರ್ಟ್ಸ್ ಉಂಟು. ಆ್ಯಂಡ್ ಬೈ ಥ್ಯಾಂಕ್ ಯು. ವೆಲ್ಕಮ್ ಬೈ. ಎಸ್
ಫುಲ್ ಒಳ್ಳೆ ವರ್ಕ್ ಮಾಡ್ಯಾರೆ. ನನ್ನ ಸಹ ಹೇಳಿಬಿಡ ನಿನ್ನೆಂತ ನನ್ನ ಗಾಡಿ ಸಾಯ್ತಾಗ. ಹಾಂ, ನಿನ್ನ ಗಾಡಿ ಸಾಯ್ತು. ಹೌದೌದು. ನಮ್ಮ ಲಗೇಜ್ ಎಲ್ಲ ಹೇಗುಂಟು ಮಾಡಿ ಈ ಸರ್ತಿ ರೈಡಿಗೆ, ಯಾಕಂದರೆ ಮಳೆ ಬರ್ತಾ ಉಂಟಲ್ಲ, ಹಾಗೆ ಆ್ಯಕ್ಚುಲ್ ಅಲ್ಲಿ ರೈಡಿಗೆ ಯೂಸ್ ಮಾಡೋ ರೈಡಿಂಗ್ ಗೇರ್ಸ್ ನಾನೀಗ ಹಾಕ್ತಾ ಇಲ್ಲ, ಇದರೊಳಗೆ ಪ್ಯಾಕ್ ಆಗಿದೆ. ಈಗ ನಾನು ಓಲ್ಡ್ ಹಳೆ ಜಾಕೆಟ್ ಹಾಕೊಂಡು ಬೆಂಗಳೂರಿಗೆ ಹೋಗ್ತಿದ್ದಾನೆ. ಸೊ ದಿಸ್ ಇಸ್ ದ ಜುಗಾಡ್. ಇದರೊಳಗೆ ಹೆಲ್ಮೆಟ್ ಉಂಟು, ನನ್ನ ರೈಡಿಂಗ್ ಪ್ಯಾಂಟ್, ರೈಡಿಂಗ್ ಇದು ಜಾಕೆಟ್, ಪ್ಯಾಂಟ್ ಮತ್ತು ಗ್ಲೌಸ್ ಉಂಟು. ಆ್ಯಂಡ್ ಇದರಲ್ಲಿ ಬೈಕಿದು ಟೂಲ್ಸ್ ಎಲ್ಲ ಉಂಟು. ಸೆಟ್ ಆಫ್ ಟ್ಯೂಬ್, ಚೈನ್ ಲೂಬ್, ಚೈನ್ ಕ್ಲೀನರ್, ಕ್ಲಚ್ ಕೇಬಲ್, ಎಕ್ಸೆಟ್ರ್ ಕೇಬಲ್, ಕ್ಲಚ್ ಲಿವರ್, ಬ್ರೇಕ್ ಪ್ಯಾಡ್ಸ್, ಸ್ಪಾರ್ಕ್ ಪ್ಲಗ್, ಚೈನ್ ಲಿಂಕ್. ಸೊ ಅಷ್ಟೆಲ್ಲ ಉಂಟು ಈಗ ಪಾರ್ಟ್ಸ್. ಸೊ ಫೈನಲಿ ವಿ ಎಕ್ಸ್ಪ್ರೆಸ್ಸಿಗೆ ಬಂದೆವು ಇಲ್ಲಿ ಪೀಣ್ಯದಲ್ಲಿ ಬೈಕ್ ಶಿಫ್ಟ್ ಮಾಡಲಿಕ್ಕೆ. ಸೊ ಈಗ ಅವರದ್ದು ಆ್ಯಕ್ಚುಲಿ ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿದೆ. ಈಗಿನ ಅಡ್ರೆಸ್ ನೋಡಿ ಅವರದ್ದು. ಸೊ ಇದೀಗ ಅಡ್ರೆಸ್, ಮುಂಚೆ ಲಾಸ್ಟ್ ಇಯರ್ ಹೋದ ನಾವು ಬೇರೆ ಅಡ್ರೆಸ್ಸು. ಸೊ ಈಗ ಚೇಂಜ್ ಆಗಿದೆ. ಸೊ ಇಫ್ ನೀಡೆಡ್ ನೋಡಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಡೀಟೇಲ್ಸ್ ಉಂಟಿಲ್ಲಿ. ಆ್ಯಂಡ್ ಈಗ ಇಲ್ಲಿ ದೊಡ್ಡ ಪ್ಯಾಕೇಜ್ ಆಗಿದೆ ಈಗ. ಸೊ ನಾವೀಗ ಬಂದು ನಮ್ಮ ಬೈಕ್ ಸ್ವಲ್ಪ ಕೂಲಾಗಲಿಕ್ಕೆ ಇಟ್ಟಿದ್ದೇವೆ. ಪ್ಲಸ್ ನಮ್ಮ ಲಗೇಜಸ್ ಏನಿತ್ತು ಅದನ್ನು ಫುಲ್ ಈಗ ಅನ್ಲೋಡ್ ಮಾಡ್ತಿದ್ದೇವೆ. ಇಲ್ಲಿಂದ ನೋಡಿ ಇಷ್ಟು ಬಂಜಿ ಕಾರ್ಡ್ಸ್ ಮತ್ತು ಹಗ್ಗೆಲ್ಲ ಕಟ್ಟಿ ತಂದದ್ದು. ಇದರೊಳಗೆ ಈಗ ಫುಲ್ ರೈಡಿಂಗ್ ಗೇರ್ಸ್ ಮತ್ತು ಹೆಲ್ಮೆಟ್ ಎಲ್ಲ ಉಂಟು. ಇದರಲ್ಲಿ ಗಾಡಿದು ಟೂಲ್ಸ್ ಉಂಟು. ಹಾಂ, ಕೊರಿಯರ್ ಸರ್ವಿಸ್ ನೋಡಿ, ಇಷ್ಟನ್ನು ಮಂಗಳೂರಿಂದ ಬ್ಯಾಂಗ್ಳೂರು ತಂದ್ಯಾನೆ ನಮ್ಮ ಹುಡುಗ. ಇನ್ನೇನು ಬೇಕು ಹೇಳಿ, ಇದು ಡೆಡಿಕೇಟೆಡ್ ಕೊರಿಯರ್ ಸರ್ವಿಸ್ ಅಂತ ಹೇಳೋದು. ಓ ದೇವರೇ, ಏನು ಗುರು ಇದು. 2 ಬ್ಯಾಗ್. ಸಿಂಪಲ್ ಕಾನ್ಸೆಪ್ಟ್, ಸಿಂಪಲ್. ಹಾಂ, ಮಳೆ ಬರ್ತಿತ್ತು, ಸೊ ರೈಡಿಂಗ್ ಗೇರ್ಸ್ ಚಂಡಿ ಆಗಿಬರ್ತಿತ್ತು. ಅದಕ್ಕೆಂತ ಮಾಡಿದೆ, ರೈಡಿಂಗ್ ಗೇರ್ಸನ್ನೆಲ್ಲ ಇದರೊಳಗೆ ಹಾಕಿ ಇದರಲ್ಲೆಲ್ಲ ಪ್ರಾಪರ್ ಉಂಟು. ನನ್ನ KYT MT ಅಲ್ಲ, KYT ಸ್ವರೇಜ್ ರೈಡಿಂಗ್ ಗೇರ್ಸ್ ಉಂಟು. ಬಟ್ ಬರೋ ಹಾಕೊಂಡು ಚಂಡಿ ರೈಡಿಂಗ್ ಗೇರ್ಸ್ ಉಂಟು. ಅದನ್ನು ರಿಟರ್ನ್ ಕೊಂಡು ಕೀ ಬರುತ್ತೆ. ಹುಡುಗ ಫುಲ್ ಸೆಟಪ್ ರೆಡಿ ಉಂಟು. ಹೇಗೆ ಮಂಡೆಗೆ ಅದು ಆಗ್ಬೋದು. ಮಳೆ ಬರೋದು ಈಗ ಒಂದು 2 ಲೇಯರ್ ಹಾಕಿದ್ರು ಉಂಟು, ಮುಗೀತು. ಸ್ಟಾರ್ಮ್ ಪ್ರೂಫ್, ವಾಟರ್ ಪ್ರೂಫ್ ಕೂಡ. ನೀನು ಚಂಡಿ ಹಾಕ್ತಿ, ಗಾಡಿ ಚಂಡಿ ಹಾಕ್ತಿ, ಒಳ ಬ್ಯಾಗ್ ಇರಲ್ಲ, ಏನು ಚಂಡಿ ಆಗೋದಿಲ್ಲ ಅಷ್ಟೇ. ಈಗ ನೋಡಿ, ಇದರಲ್ಲೊಂದು ಸಣ್ಣ ಹೊಟ್ಟೆ ಉಂಟು, ಅದು ಬಂಜಿ ಗೋಲ್ಡ್ ಹಾಕಿದ, ಅದು ಓಕೆ. ಬಟ್ ಒಳಗೆ ಒಂದು ನಯ ಪೈಸೆ ನೀರೋದಿಲ್ಲ. ಎಷ್ಟು ಮಳೆ ಬಂದಿತ್ತಲ್ಲ ಆಗ ನಾವು ಹೋಗೋದು. ಬ್ಯಾಗೆಲ್ಲ ತೆಗ್ದಾಯಿತು, ಲಗೇಜಸ್ ಎಲ್ಲ ತೆಗ್ದಲ್ಲಿ ಈಗ ಒಳಗಿಟ್ಟಿತ್ತು. ಸೊ ನೆಕ್ಸ್ಟ್ ಇನ್ ಪ್ಯಾಕಿಂಗ್ ಮಾಡಬೇಕು ಅದನ್ನು. ಸೊ ಇದೀಗ ನಂದು ರಿಟರ್ನ್ ಹೋಗೋ ಲಗೇಜ್ ಚಂಡಿಯಾದ ರೈಡಿಂಗ್ ಗೇರ್ಸ್. ಸೊ ದ್ಯಾಟ್ ಆ್ಯಕ್ಚುಲಿ ನನ್ನ ಬೇಕಾದ ರೈಡಿಂಗ್ ಗೇರ್ಸ್ ಈಸ್ ಸೇಫ್ ಇನ್ಸೈಡ್. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ವಿಂಡ್ಶೀಲ್ಡ್, ನಂಬರ್ ಪ್ಲೇಟ್, ಮಿರರ್ ಅಂತ ತೆಗಿಬೇಕು. ಸೊ ದ್ಯಾಟ್ ಅವರು ಟ್ರಾನ್ಸ್ಪೋರ್ಟ್ ಮಾಡುವಾಗ ಇಲ್ಲಿ ಮೇಲಿಂದ ಏನಾದರೂ ಲೋಡ್ ಬಿದ್ದು ಡ್ಯಾಮೇಜ್ ಆಗೋದಾಗೆ ಆ್ಯಸ್ ಎ ಪ್ರಿಕಾಷನರಿ ಇದನ್ನು ನಾವು ತೆಗಿತಿದ್ದೇವೆ. ಸೊ ಲಾಸ್ಟ್ ಇಯರ್ ಕೂಡ ಮಾಡಿದ್ದೆವು. ಆ್ಯಂಡ್ ಮಧುಬೈದು ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಒಂದು ಡಬಲ್ ಟೆಕ್ ಮಿರರ್, ಅದು ತೆಗಿಲಿಕ್ಕೆ ಈಸಿ. ಬಟ್ ನಮ್ಮದು ಹೀಗೆ ಸ್ಕ್ರೂ ತಿರುಗಿಸಿ ಈಗ ಅದನ್ನೀಗ ತೆಗಿಬೇಕು ಮಿರರ್ಸನ್ನು. ದಿಸ್ ಈಸ್ ದ ಫೈನಲ್ ಲುಕ್ ಆಫ್ಟರ್ ರಿಮೂವಿಂಗ್ ದ ಮಿರರ್ ಮತ್ತು ನಮ್ಮ ವಿಂಡ್ಶೀಲ್ಡ್. ಹೇಗೆ ಕಾಣ್ತಾ ನೋಡಿ ಬೈಕ್ ಎಲ್ಲ ಇಲ್ಲ ಇದೆ. ಸೊ ಒಂದು ಇನ್ಫಾರ್ಮೇಷನ್ ನೀವೆಂತ ಅಂತ ಹೇಳಿದರೆ, ಬರುವಾಗ ಪೆಟ್ರೋಲ್ ನೀವು ಖಾಲಿ ಮಾಡಿ ತರಬೇಕು. ಸೊ ಲಾಸ್ಟ್ ಇಯರ್ ಸಹ ಇನ್ಫಾರ್ಮೇಷನ್ ಅವ್ರು ಹೇಳಿದರು. ಬಟ್ ಈ ವರ್ಷ ಕೂಡ ಜಸ್ಟ್ ಒಂದು ರಿಪಿಟೇಷನ್, ಪೆಟ್ರೋಲ್ ಖಾಲಿ ಇರಬೇಕು ಬೈಕಲ್ಲಿ. ಸೊ ಅದಕ್ಕೆ ಒಂದು ಪೈಪ್ ತಗೊಂಡು ಬನ್ನಿ ಆಯಿತಾ. ಇಲ್ಲಿ ಎಲ್ಲ ಸತಿ ಇವರಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದ್ದರೆ ಅದನ್ನು ಯೂಸ್ ಮಾಡ್ತಾರೆ. ಈ ಒಂದು ಪೈಪ್ ಪ್ಲಸ್ ಒಂದು ವಾಟರ್ ಬಾಟ್ಲ್ ಏನಾದ್ರು ನಿಮಗೆ ಪೆಟ್ರೋಲ್ ಹಾಕಲಿಕ್ಕೆ ಒಂದು ಜಸ್ಟ್ ಒಂದು ಬಾಟಲ್ ಏನಾದ್ರು ಪೆಟ್ರೋಲ್ ತೆಗೆದೇ ಇದ್ದಾರೆ. ಅದು ಬೈ ಎಷ್ಟು ಚಿನ್ನ ಉಂಟು ಇನ್ನು ಗಾಡಿಯೊಳಗೆ? 2-3 ಲೀಟರ್ ಇರ್ಬೋದು. ಈಗ ನನ್ನ ಗಾಡಿದು ಪೆಟ್ರೋಲ್ ತೆಗಿತಾ ಇದ್ದಾರೆ ನೋಡಿ, ಎಷ್ಟು ಉಂಟು ನೋಡುವ. 3 ಲೀಟ್ರ್ ಕ್ಯಾನ್ ಇದು. ಅಲ್ಲ, ಅರ್ಧ ಲೀಟ್ರ್ ಮದುದುಂಟು, ನಿಂದುಂಟಲ್ಲ ಅರ್ಧ ಲೀಟ್ರ್. ಎಷ್ಟು ಉಂಟು ಗೊತ್ತಿಲ್ಲ. ಆಲ್ರೆಡಿ ಬ್ಲಿಂಕಿಂಗ್ ಇರ್ತದೆ. ಒಂದು ಬ್ಲಿಂಕಿಂಗ್ ಇತ್ತು, ಅಲ್ಲ ಸ್ಟಾರ್ಟ್ ಆಗಿತ್ತು. ಜಸ್ಟ್ 1.5 2 ಲೀಟರ್ಸ್ ಬರ್ಬೋದು ಅಷ್ಟೇ. ಹೋಗ್ತಾ ಉಂಟು ಈಗ ಅದು. ಹೋಗ್ತಾ ಉಂಟು.
ಇಲ್ಲ ಮಾರ ಅದೇ ಕಲರು ಇಲ್ಲ, ಅದು ಬಬಲ್ಸ್ ಬರಲಿಲ್ಲ, ಅದು ಖಾಲಿ ಆಗುವಾಗ ಬಬಲ್ಸ್ ಬರ್ತದೆ. ಹಾಂ ಓಕೆ ನಿಕ್ಕಲ್ಲಿ ಬರ್ತಾ ಉಂಟು ನೋಡಿ. लगा था मसाला साला हाल भाई.